ಗೈಸ್ ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ NK150 ರೈಡರ್. ನೀವೆಲ್ಲ ಹಿಂದ್ಗಡೆ ನೋಡ್ತಾ ಇರೋ ಹಂಗೆ ನಾನು ಕೂರ್ಗ್ ಹತ್ರ ಇದ್ದೀನಿ. ಬ್ರಹ್ಮಗಿರಿ ಅಂತ ಒಂದು ಪ್ಲೇಸಿಗೆ ಬಂದಿದ್ದೀನಿ. ಇದೇ ಆ್ಯಕ್ಚುಲಿ ಬ್ರಹ್ಮಗಿರಿ ಮೌಂಟೇನ್ಸ್ಗಳು ನೋಡಿ. ಆ್ಯಕ್ಚುಲಿ ಇಲ್ಲಿ ರಿವರ್ ರಾಫ್ಟಿಂಗು, ಆಮೇಲೆ ಸೈಡ್ ಸೀಯಿಂಗ್ ಎಲ್ಲ, ಅಂದರೆ ಆನೆ ನಿನ್ನೆ ಬರುವಾಗೆಲ್ಲ ನೋಡಿರ್ತೀವ ನೀವು, ನಿನ್ನೆ ಲಾಗಲ್ಲೆಲ್ಲ. ಸೊ ಇವಾಗ ಬೆಳಿಗ್ಗೆ ಈಗ 7 ಗಂಟೆ ಏನೋ ಆಗಿದೆ. ಬೆಳಿಗ್ಗೆ ಎದ್ದು ಹೋಗ್ತಾ ಇದ್ದೀವಿ. ಇಲ್ಲಿ ಯಾಕೆಂದು ಫೋಟೋ ತೆಗಿಲಿಕ್ಕೆ ಬಂದು ಆಲ್ರೆಡಿ ಹೋಗಿದ್ದಾರೆ ನಂಗೆ ಬಿಟ್ಟು. ಸೊ ನಾನು ಒಬ್ಬನೇ ಈಗ ಬೈಕ್ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಗೌತಮ್ ಬ್ರೋದು ಸ್ಪೀಕರ್ ಎಬ್ಸ್ಕೊಂತಿದ್ದೀನಿ ನೋಡಿ. ಇಲ್ಲಿ ಸಾಂಗ್ ಹಚ್ಕೊಂಡೆ ಹೋಗೋದೇ ಈಗ. ಇಲ್ಲಿ ನೋಡಿ, ಬನ್ನಿ ರೈಟ್ ಅನ್ನೋಣ. A few moments later. ಗೈಸ್ ನೋಡಿ, ಇಲ್ಲಿ ಟೀ ಪ್ಲಾಂಟೇಶನ್ ನೋಡಿ. ಯಾರ್ದು ಸ್ಟೇಟು ಏನೂ ಗೊತ್ತಿಲ್ಲ. ಒಳಗಡೆ ನುಗ್ಗಿದ್ದೀವಿ ಈಗ ಫೋಟೋ ಹೊಡಿಲಿಕ್ಕಂತ. ಓಕೆ, ಇಲ್ಲ ಫೋಟೋ ಹೊಡಿತಾ ಇದ್ದಾರೆ. ಬಗ್ಗಿಕೊಂಡು ಫೋಟೋ ಹೊಡಿತಾ ಇದ್ದಾರೆ ಗೈಸ್. ಈಗ ಒಂದು ಹೈಲೈಟ್ಸ್ ಬರ್ತಾಯಿದೆ, ವಿಡಿಯೋ ಮಾಡೋಣ. ಹಂಗೇರಿ 2 hours later. ಸೊ ಗೈಸ್, ಬೆಳಿಗ್ಗೆ ಏನು ಟೀ ಪ್ಲಾಂಟೇಶನ್ದಲ್ಲಿ ಟೀ ಪಾಟು, ಟೀ ಗಿಡಗಳು, ಟೀ ಎಸ್ಟೇಟ್ ಯಾರ ಕಡೆಯಿಂದನೋ ಬೈಸ್ಕೊಂಡು ಯಾರ್ದೋ ಇಸ್ಟೇಟ್ ಒಳಗೆ ನುಗ್ಗಿ ಏನೇನೋ ಆಗೋಯ್ತು ಗೈಸ್. ಸೊ ಇವಾಗ ಅದೆಲ್ಲ ಮರೆಸ್ಕೊಂಡು ಆರಾಮಾಗಿ ಹೋಗ್ತಾ ಇದ್ದೀವಿ. ಸೊ ಇವಾಗ ಬೆಂಗಳೂರು ಕಡೆಗೆ ನಮ್ಮ ಪ್ರಯಾಣ. ನೋಡ್ಬೋದು ನೀವು, ಮುಂದೆ ಗೌತಮ್ ಬ್ರೋ, ಹಿಂದೆ ದೇವಾ ಬ್ರೋ, ನಾನು ಮತ್ತು ನಮ್ಮ ಗ್ಯಾಂಗೆಲ್ಲ ಹಿಂದೆ ಇದೆ. ಇಲ್ಲಿ ನೋಡಿ ಎಲ್ಲ ಹೆಂಗೆ ಬರ್ತಾ ಇದೆ. ಇಲ್ಲಿ ಫಾಲ್ಸ್ ಕೂಡ ಇತ್ತು, ಬಟ್ ಅಲ್ಲಿ ಟ್ರ್ಯಾಕಿಂಗ್ ಅಂತೆ. ಸೊ ಇದು ಗೇರ್ಸ್ ಎಲ್ಲ ಹಾಕ್ಕೊಂಡು ಆಮೇಲೆ ಟ್ರೆಕ್ಕಿಂಗ್ ಹೆಂಗೆ ಹೋಗೋದು ಅಂತ ಸುಮ್ಮನೆ ಬೇಡ ಅಂದೆ. ಇನ್ನೊಂದೇನಪ್ಪ ಅಂದರೆ ಬೆಳಿಗ್ಗೆ ಬಿಟ್ಟರೆ ಒಂಥರ ಮಜಾ, ಇಲ್ಲಾಂದರೆ ಅದೂ ಆಗಲ್ಲ. ಆಮೇಲೆ ನೋಡ್ಬೋದು ನೀವು ವಾತಾವರಣ ಎಲ್ಲ ಹೆಂಗಿದೆ ಅಂತ. ಸ್ವಿಚ್ ಆಫ್ ದ ಕ್ಯಾಮೆರಾ ಆಗಿಲ್ಲ. 109 ಲೀಟ್ರು. ಯಾಕೆ ಇಲ್ಲಿ ಜಾಸ್ತಿನಾ? ಬೆಂಗಳೂರಲ್ಲಿ 102. ಹೌದಾ ಯಜಮಾನ್ರೆ? ಒಂದು 2 ಬಂಕೇನೋ ಅಷ್ಟೇ ಇದೆ ಅಲ್ಲ ನಮ್ಮ ಹತ್ರ ಸ್ಟಾಕ್. ಹೌದಾ? ನಿಮ್ಗೆ ಎಲ್ಲಿಂದ ಬರೋದು ಪೆಟ್ರೋಲು? ಮಂಗಳೂರು ಐ ಥಿಂಕ್ ಇರ್ಬೋದು ಅಲ್ಲ. ಮಂಗಳೂರು ತುಂಬತಾನೆ ಇಲ್ಲ. ಸಾಕು ಬಿಡಿ. ಅಮೌಂಟ್ ಫೇಲ್ಡ್ 900 ಹಾಕಿ. ಎಷ್ಟು ಉಳಿತು? 206. ಓಕೆ, ಥ್ಯಾಂಕ್ ಯು ಗಾಯ್ಸ್. 209 ರೂಪಾಯಿ ಆಗೋಗಿದೆ ಪೆಟ್ರೋಲು. ಏನು ಗಾಯ್ಸ್ ಇದು? ಅಣ್ಣ ಏನಣ್ಣ ಏನು? ಹೋ ವಯಸ್ಸುವಿನ ಏನು ಗಾಯ್ಸ್ ಇವರು? ಪೆಟ್ರೋಲ್ ಹಾಕಿಸ್ತಿದ್ದೆ ಬಿಟ್ಕೊಂಡೇ ಹೋದ್ರು. ನಿಂತಿದ್ರು ಪಾಪ, ಪೇಷನ್ಸ್ ಇಲ್ಲ ಅಷ್ಟೇ ಹೋಗ್ಬಿಟ್ರು ಎಲ್ಲರೂ. ನಾನು ಮತ್ತೆ ಒಬ್ಬನೇ ಈಗ. ಇವನು ಅಣ್ಣ ಏನು ಮಾಡ್ತಾವ? ಹೋಗೋಪ್ಪ ಹೋಗೋ. ನಂದು ಒಂದ್ಸಲ ಗಾಡಿ ಸ್ಲೋ ಆದ್ರೆ ಪಿಕಪ್ ಬೇಗ ತಗೊಳ್ಳಲ್ಲ, ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಗೈಸ್. ಮತ್ತೆ ನಾವು ಫಾರೆಸ್ಟ್ ಒಳಗಡೆನೆ ಬಂದ್ಬಿಟ್ಟಿದ್ದೇನೆ ನೋಡಿ. ಇಲ್ಲಿ ಎಲ್ಲ ಸೈಕ್ ರೋಡ್. ಎಲಿಫೆಂಟ್ ಬರಬೇಕಿತ್ತು ಇಲ್ಲಿ ಅಟ್ಯಾಕ್ ಮಾಡೋಕ್ಕೆ. ನಿನ್ನೆನೂ ಬಂದಿಲ್ಲ, ಇವತ್ತೇನಾಗುತ್ತೇನೋ. ಇಲ್ಲಿ ಮತ್ತೆ ಸ್ಲೋನಾ? ಯಾಕೆ ಗುರು? ಆನೆ ಒಂದು ಇಲ್ಲ, ಎಲ್ಲ ಹೋಯ್ತು. ಟ್ರಕ್ ಹೋಗೋ ಸೈಡಿಗೆ. ಯಾವನ್ ಗುರು ಅವನು? ಧೂಳೆ ಬುಸ್ಕೊಂಡೆ ತಂದ. ಇವತ್ತೇನೋ ಸಿಗಲ್ಲ ಏನೋ, ಯಾಕಂದರೆ 11-12 ಗಂಟೆ ಆಗಿದೆ. ಇನ್ನೇನೋ ಬೇಗ ಬಂದುಬಿಟ್ಟಿದೆ. ನಾನು ಬೆಳಿಗ್ಗೆ 8 ಗಂಟೆಗೆ, 8:30, 9 ಗಂಟೆ ಏನೋ ಆಗಿದೆ. ಇವಾಗ ಐ ಥಿಂಕ್ ಡೌಟ್ ಏನಾದರೂ ಸಿಗೋದು. ಆದರೂ ಮಧ್ಯಾಹ್ನ ಟೈಮಲ್ಲಿ ಜಾಸ್ತಿ ಯಾರು ಬರ್ತಾರೆ ಗೊತ್ತಾ? ಹುಲಿಗಳೇ ಜಾಸ್ತಿ ಬರೋದು. ಇಲ್ಲೆಲ್ಲ ಈ ಥರ ನೀರುಗಳು ಇದ್ದಾವೆ, ಇಲ್ಲಿ ನೋಡಿ ಈ ಥರ ಎಲ್ಲ. ಬಟ್ ಅದರಲ್ಲಿ ಆನೆಗಳೆಲ್ಲ ನೀರು ಕುಡಿಲಿಕ್ಕಂತ ಬರ್ತಾವೆ ಇಲ್ಲಿ. ಆನೆ ಏನೋ ಕಾಡು ಪ್ರಾಣಿಗಳು. ಈ ಥರ ಎಲ್ಲೇ ನಿಮ್ಮ ಕಾಡು ಒಳಗೆ ಸಿಕ್ಕಿದ್ರೆ ಅಲ್ಲಿ ನಿಂತ್ಕೊಂಡು ಬಿಡ್ಬೋದು ನೀವು ಆರಾಮಾಗಿ. ಅಂದರೆ ಅವ್ರಿಗೆ ಕಣ್ಣಿಗೆ ಕಾಣ್ಬಾರ್ದು, ಕಂಡ್ರೆ ಅವ್ರು ಬರಲ್ಲ. ಸ್ವಲ್ಪ ಬರುತ್ತೆ, ಬಟ್ ನಿಮಗೂ ಅಟ್ಯಾಕ್ ಕೂಡ ಮಾಡ್ಬೋದು. ನಿಮ್ಮ ಸೇಫ್ಟಿ ನೀವು ನೋಡ್ಕೋಬೇಕಲ್ಲ ಫಸ್ಟ್. ಜ್ಯೂಸ್ ಕುಡಿಲಿಕ್ಕೆ ಅಂತ ನಿಂತ್ಕೊಂಡಿದ್ವಿ, ಕಬ್ಬಿನ ಹಾಲು ಕುಡಿಲಿಕ್ಕೆ. ಇದೇನು ಗುರು, ನನಗೆ ಏನಂತಾರೆ ಅದಕ್ಕೆ, ಡೇಕರ್ ಬರ್ತಾ ಇದೆ. ಗಾಡಿನ ಸ್ಟಾರ್ಟ್ ಆಗಿಲ್ಲ ಪಾಪ. ಆ ಅಣ್ಣನ ಕಡೆಯಿಂದ ತಳ್ಕೊಂಡು ಸ್ಟಾರ್ಟ್ ಮಾಡಿಸ್ಕೊಂಡೆ. ಏನು ಗುರು ಇದು ಕರ್ಮ. ಬ್ಯಾಟ್ರಿ ಬೇಗ ಚೇಂಜ್ ಮಾಡಿಸ್ಬೇಕು, ಇಲ್ಲಾಂದರೆ ಫುಲ್ಲಾಗಿ ಹೋಗ್ಬಿಟ್ಟು ಡೌನ್ ಆಗಿಬಿಟ್ಟು ಬ್ಯಾಟ್ರಿ.
ಶೆಕೆ ತಡಿಲಿಕ್ಕೆ ಆಗ್ತಾ ಇಲ್ಲ. ಬಸ್ ವಾಲ ಮಗ ಸೈಕ್ ಕರ್ತೆ ಹಸ್ರೆ ಅದು ಅಲ್ಲಿ ನೋಡಿ ಏನೋ ಅಲ್ಲಾಡ್ತಿದೆ. RCB ಬೋದು ಎಕ್ಸಾಸ್ಟ್ ಏನೋ ಕಿತ್ತೋಗ್ಬಿಟ್ಟಿದೆ. ಏನೋ ಕ್ಲ್ಯಾಂಪ್ ಬಿಚ್ಚಿರ್ಬೇಕು ಅದು. ಹಂಗೆ ಅದು ಈಗ ಟೈಟ್ ಮಾಡೋದು ಸೌಂಡ್ ಬೇರೆ ಥರ ಬರ್ತಾ ಇದೆ ಅಲ್ಲ. ಶಾಪ್ ಹುಡುಕ್ತಿದ್ದೀವಿ ಈಗ. ಗ್ಯಾರೇಜ್ ಗೊತ್ತಾ? ಗ್ಯಾರೇಜ್ 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 ಈ ಕಡೆ ಎಷ್ಟು ದೂರ ಆಗುತ್ತೆ? ಹೌದಾ? ಏನಾದರೂ ಕಟ್ಟೋಣ ಏನಾದರೂ ಆಗಲ್ವಾ? ಅಣ್ಣ ಗ್ಯಾರೇಜ್ ಎಲ್ಲಿದೆ ಗೊತ್ತಾ? ಓಪನ್ ಇಲ್ಲ. ಯಾವುದು ಆಯ್ತಾ? ಓಪನ್ ಅಲ್ಲಿ ನೀವು ಬಂದ್ರಲ್ಲ, ಇಲ್ಲೇ ಬೈಕ್ ಅಂತ ಇಲ್ಲೇ ಒಂದು ಅರ್ಧ ಕಿಲೋಮೀಟರ್ ಅಷ್ಟೇ. ಅಲ್ಲಿ ಸುಮಾರು ನೋಡಿದೆ ಎಲ್ಲ ಫುಲ್. ಈ ಸೈಡು ಅದು ಈ ಸೈಡ್ ಇಲ್ಲ, ಇಲ್ಲಿ ಇಲ್ವಾ? ಈ ಸೈಡ್ ಇಲ್ಲ. ನಾವು ಬನ್ನಿ. ಇದು ಬೋಲ್ಟೇ ಬಿಟ್ಟು ಬಂದಿದೆ ಅಲ್ಲ ಇಲ್ಲಿ. ಹೋಗಿರೋದು ಅದನ್ನ ಬರೀ ಟೈಟ್ ಮಾಡೋದು ಅಷ್ಟೇನಾ? ಬರೀ ಬಿಗಿ ಮಾಡ್ಬೇಕು. ಬಿಗಿ ಮಾಡೋಕ್ಕಾಗಲ್ಲ, ಅದು ರಿವ್ಯೂ ಕೊಡ್ದವ್ರೆ. ನೀವು ಅಲ್ಲಿ ಹೋಗಿ ಅಲ್ಲಿ ಸುಮಾರು ನೋಡಿದೆ. ಹೋಗಿ ಗ್ಯಾಸ್ ವೆಲ್ಡ್ ಎಲ್ಲ ಐತಿ? ಗ್ಯಾಸ್ ವೆಲ್ಡು ಆಯ್ತು ಅಲ್ಲೇ ಅಲ್ಲ ಅಲ್ಲೇ ಹೋಗ್ಬೇಕು ನೀವು. ಬನ್ನಿ. ಇಲ್ಲಿ ಬಿಟ್ರೆ ನೀವು ಇನ್ನೂ 25 ಕಿಲೋಮೀಟರ್ ಮುಂದೆ ಹೋಗ್ಬೇಕು. ಇಲ್ವಲ್ಲ ಹೋದ್ರೆ ಓಕೆ. ಹಾಂ, ಈ ಸೈಡ್ ಹೋಗೋಣ, ಅಲ್ಲೇ ಹೋಗೋಣ. ಸ್ಟಾರ್ಟ್ ಇದೆ. ಹೌದಾ? ಲಾಸ್ಟ್ ಟೈಮು ಒಂದ್ಸಲ ಆಗಿತ್ತಲ್ಲ, ನೀವು ಕೈಯಿಂದ ಫಿಟ್ ಮಾಡ್ಕೊಂಡಿದ್ರಿ. ಹಾಂ, ಎಕ್ಸಾಸ್ಟ್ ಹೋಯ್ತು ಗಾಯ್ ದೇವಾಪುರದ್ದು. ಈಗ ಎಲ್ಲೆಲ್ಲ ರಾಯಲ್ ಎನ್ಫೀಲ್ಡ್ ಶೋರೂಮ್ ಇದೆ ಅಂತೆ, ಅಲ್ಲಿ ಸ್ವಲ್ಪ ಇದು ಮಾಡ್ಸೋಣ. ಅದು ಆ್ಯಕ್ಚುಲಿ ಅವರು ಸ್ಟಡ್ ಹಾಕಿದ್ರು, ಅಂದರೆ ಹಿಂಗೆ ಯಾವ ಥರ ಹಿಂಗೆ ಹಾಕ್ಕೊಂಡು ಅದನ್ನು ಪ್ರೆಸ್ ಮಾಡ್ತಾರೆ, ಆಮೇಲೆ ಅದು ಎರಡೂ ಸೈಡ್ ಅಣಿಸ್ಕೋತದೆ. ಕಟ್ಟೋಣ ಅಂತ ಅಂದ್ಕೊಂಡಿದ್ದೆ, ಆಗಲ್ಲ ಅಂತವ್ರೆ. ವೆಲ್ಡೇ ಮಾಡಿಸ್ಬೇಕಂತ ಹೇಳಿ. ವೆಲ್ಡಿಂಗ್ ಶಾಪ್ ಎಲ್ಲಿದೆ? ಇಲ್ಲಿ ಅರ್ಧ ಕಿಲೋಮೀಟ್ರ್ ಅಂದ, ನಾವು 1 ಕಿಲೋಮೀಟ್ರ್ ಬಂದಿದ್ದೀವಿ, ಆದರೂ ವೆಲ್ಡಿಂಗ್ ಶಾಪ್ ಎಲ್ಲೂ ಕಾಣಿಸ್ತಿಲ್ವೇ? ಹಾಂ, ಬಟ್ ಇಲ್ಲಿ ವೆಲ್ಡಿಂಗ್ ಮಾಡ್ತೀರಾ? ವೆಲ್ಡಿಂಗ್ ಇಲ್ವಾ ಅಣ್ಣ? ಅಣ್ಣ ವೆಲ್ಡಿಂಗ್ ಇದೆಯಾ? ವೆಲ್ಡಿಂಗು ಅದು ಸ್ವಲ್ಪ ಕಿತ್ತೋಗಿದೆ, ಮಾಡ್ತೀರಾ ಬ್ರೋ? ಗ್ಯಾಸ್ ವೆಲ್ಡಿಂಗ್ ಇದೆ, ಗೊತ್ತಿಲ್ಲ. ಅದು ಆಮೇಲೆ ತೆಗಿಬೇಕಾದ್ರೆ ಪ್ರಾಬ್ಲಮ್ ಆಗಲ್ವಾ? ಹೌದಾ? ಸದ್ಯಕ್ಕೆ ಬೆಂಗಳೂರು ಹೋಗೋ ತನಕ. ಇದು ಅಲ್ಯೂಮಿನಿಯಮಾ? स्टेनलेस स्टील? ये गया है थोड़ा, मतलब स्टड था इसके ऊपर, वो निकल के आ गया. ये आएगा, ये बोल्ट निकालने तो ये पूरा आएगा हाथ में. हाँ, ये लंकी एक दिया तो 8 नंबर. ಅದು ಜಾಳಿ ಥರ ಇದೆ ಅಲ್ಲ, ಅದೇ ಡಿ ಬಿ ಕಿಲ್ಲರಾ? ಜಾಳಿ ಥರ ಇದೆ. ಹಾಂ, ಓಕೆ. ಹಾಂ, ಓಕೆ. ಬಸ್ ಇವಾಗ ಇದನ್ನು ತೆಗ್ದಿದ್ದಾರೆ. ಸೊ ಬನ್ನಿ, ಅಲ್ಲಿ ವೆಲ್ಡ್ ಮಾಡ್ತಾ ಇದ್ದಾರೆ, ಅಲ್ಲಿ ನೋಡಿ. ಆ ಥರ ಬರೀ ಒಂದು 4 ಟಾಕ ಹಾಕ್ಕೊಂಡು ಕೊಡ್ತಾರಂತೆ. ಸೊ ಆಮೇಲೆ ಬೆಂಗಳೂರು ಹಾಕ್ಕೊಂಡು ಅವರು ಗ್ಯಾಸ್ ವೆಲ್ಡಿಂಗ್ ಮಾಡ್ತಾರೆ. ಇಲ್ಲೊಂದು ದೊಡ್ಡ ಗಾಡಿ ಬಂದೈತಪ್ಪ, ಏನು ಮಾಡ್ತಾ ಇದ್ದಾರೆ? ಇದು ಹಿಂಗೆ ಬಿಟ್ಟರೆ ಮೈಲೇಜ್ ಕೊಡಲ್ಲ ಅಲ್ಲ? ಓಕೆ ಬಸ್ ನೋಡಿ, ಈ ಥರ ಇಟ್ಟರೆ ಪಿಕಪ್ಪೇ ಬರೋಲ್ಲ, ಹೊಡಿಬೋದು, ಬಟ್ ಮೈಲೇಜು ಕೊಡೋಲ್ಲ ನನ್ನ ಪ್ರಕಾರ. ಗೈಸ್ ಏನೋ ಅದಕ್ಕೆ ವೆಲ್ಡಿಂಗ್ ತಾಗ್ತಾ ಇಲ್ಲ. ಕ್ಯಾ ಹುआ? ಲಗ್ನ ಇರ? ಹಾಂ,
ओके हाफ इंच का शीट का स्क्रू मिलता कहाँ पर है हार्डवेयर है वो ಸೈಡ್ ಇದು ವೆಲ್ಡಿಂಗ್ ತಾಗ್ತಾ ಇಲ್ಲ ಅಂತೆ हाफ इंच ಹಾಫ್ ಇಂಚ್ ಹಾಂ ಗೈಸ್ ಅಲ್ಲೇನೋ ಇವಾಗ ಸ್ಕ್ರೂ ಬೇಕಂತೆ ಅವರಿಗೆ ಹಾಫ್ ಇಂಚು ಇಲ್ಲ ಆಗ್ತಾ ಇಲ್ಲ ಅಂತೆ ಯಾಕಂದರೆ ಎಕ್ಸಾಸ್ಟ್ ಇರುತ್ತಲ್ಲ ಅದರದ್ದು ಬಾಡಿನೇ ಚೇಂಜ್ ಅದು ಓಕೆ ಇಲ್ಲಿ ಶೀಟ್ ಅಂಗಡಿ ಇದೆನಾ ಸಿಗುತ್ತಾ ಇಲ್ಲಿ ಅಂಕಲ್ ಸ್ಕ್ರೂ ಇದೆಯಾ ಯಾವ ಶೀಟಿಗೆ ಹಾಕ್ತಾರಲ್ಲ ಒಂದು ಹಾಫ್ ಇಂಚ್ ಬೇಕಿತ್ತು ಒಂದು 4 ಕೊಡ್ತೀರ 3/4 ಇಂಚಾ ಹಾಫ್ ಇಂಚ್ ಬರಲ್ಲ ಓಕೆ ಒಂದು 4 ಕೊಡಿ ಎಷ್ಟು ಎಷ್ಟು ಡಮೋರ್ ಓಕೆ ಎಸ್ ಇವಾಗ ಈ ಸ್ಕ್ರೂನ ಎಕ್ಸಾಸ್ಟಲ್ಲಿ ಹಾಕಬೇಕು ಜೈ RCB ಜೈ RCB ಇವನೇನು ಮಾಡ್ತಾನ ಅಣ್ಣ ನಂಗೆ ಗೊತ್ತಬೇಡ ಅಣ್ಣ ನಾನು ನಿಮ್ಮ ಅಭಿಮಾನಿ ಅಣ್ಣ ಇದು ಆಗುತ್ತಾ आराम से हाई स्पीड हो टैप करके लो ना फर्स्ट भैया पहले टैप करके लो ना कुछ खिला नहीं है ओके वही स्क्रू से थोड़ा टैप करके ले लो इजी हो जाएगा काम नहीं आता ಏನೇನೋ ಮಾಡ್ತಾರೆ ಗೈಸ್ ನೋಡಿ 3 ಜನ ಇದ್ದಾರೆ ಏನೇನೋ ಮಾಡ್ತಾರೆ ಈಗ ಹೋಗುತ್ತೆ ಪಕ್ಕ ಸ್ಲೋ 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 ಹೋಯ್ತು 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 होಯ್ತು ಒಂದು भैया जिधर है उधर मत मारो उधर कट हुआ है थोड़ा साइड में उधर ही होगा हाँ ओके ಇಲ್ಲ ಅಲ್ಲಿ ಕಟ್ ಆಗಿದೆ ಅಲ್ಲ ಥ್ರೆಡ್ ಹೋಲ್ ಇಲ್ಲ ಅಲ್ಲಿ ಗ್ಯಾಪ್ ಇದೆ ಏನೋ ಮಾಡ್ತಾವ್ರೆ ಗೈಸ್ ಏನು ಮಾಡೋಣ ಹೇಳಿ ಡಮ ಹೋಯ್ತು ಹೋಯ್ತು A few moments later. ಮತ್ತೆ ಈಗ ಓಕೆ ಬ್ರೋ ಇನ್ಸೈಡಿಂದ ಹಾಕಿದ್ರೆ ಬೆಟ್ರ್ ಇತ್ತಲ್ಲ ಅದಲ್ಲ ಅಲ್ಲ ಎಷ್ಟು ತಗೊಂಡ್ರು ಬ್ರೋ ಗೈಸ್ ನಂದು ಗೋಪ್ರೋದು ಬ್ಯಾಟ್ರಿ ಡೌನ್ ಆಗಿಬಿಟ್ಟಿದೆ KSRTC ಸ್ವಿಫ್ಟ್ ಡೀಲಕ್ಸ್ ಕೂಲ್ ಬಸ್ ಅಂತ ಬರ್ದವ್ರೆ ಯಾವ ಆ್ಯಂಗಲಿಂದ ಕೂಲ್ ಕಾಣ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ ನಂಗೆ ಅದು ನೋಡಲಿಕ್ಕೆ ನಮ್ಮ ಲಾಯರ್ ಸರ್ ಎಲ್ಲ ಹೋದ್ರೇನು ಸೊ ಇವಾಗೇನೋ ಅವ್ರು ಜಸ್ಟ್ ವೆಲ್ಡಿಂಗ್ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಸ್ಟಡ್ ಇದು ಶೀಟಿಗೆ ಸ್ಕ್ರೂ ಹಾಕ್ತೀವಲ್ಲ ಅಂತ ಸ್ಕ್ರೂ ಹಾಕ್ಕೊಂಡು ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಹೋಗ್ಕೊಂಡು ವೆಲ್ಡಿಂಗ್ ಮಾಡ್ತಾರೆ ಏನು ಬ್ರೋ RCB ಫ್ಯಾನಾ ಗೈಸ್ ನೋಡಿ RCB ಬೈಕ್ ನೋಡಿಕೊಂಡು ಇಂದು ಒಂದು ವಿಶೇಷ ಇದೆ ಅಲ್ಲ ಅದಕ್ಕೆ ತಕ್ಕಂತೆ ಟೈಮ್ ತೋರಿಸುತ್ತದು ಕಮ್ಮಿನೇ ಆಗಲ್ಲ ಅದು ಹಾಂ ಅವಾಗ 4:15 ಇತ್ತು 4:32 ಇತ್ತು ಈಗ 4:47 ಇದೆ ಅಷ್ಟೇ ಇದೆ ಫುಲ್ಲು ಗೈಸ್ ಟೈಮ್ ನೋಡಿ ಎಷ್ಟಾಗಿದೆ ಟೈಮು 1:35 ಆಗಿದೆ ಗೈಸ್ ಬ್ರೋ ಯಾಕೆ ನಿಂತ್ಕೊಂಡು ಬಂದ RCB ಅಣ್ಣ ಬಂದ 147 ಕಿಲೋಮೀಟ್ರ್ ಇದೆ ಗೈಸ್ ಇಂಡಿಕಾ ನೋಡಿ ಮುಂದೆ ಇದಲ್ಲಪ್ಪ ಇದು ಯಾವುದೋ ಹೊಸದು ಇಲ್ಲ ನೋಡಿ ಇಂಡಿಕಾ ಏನು ಒಂದು ಕಾಲದಲ್ಲಿ ಏನು ಹೆಸರಪ್ಪ ಅದ್ರದ್ದು ಸೈಕ್ ಇವಾಗ ನೋಡಿದ್ರೆ ಸ್ವಿಫ್ಟು ಅದು ಇದು ಏನೇನೋ ಗಾಡಿಗಳು ಬಂದ್ಬಿಟ್ಟು ಇಲ್ಲಿಂದ ಹೋಗ್ಬೇಕಾ ನಾವು ಈ ಸೈಡ್ ಅಲ್ವಾ ಗೈಸ್ ನೋಡಿ ಇದೇನು ಕಾಣ್ತಾ ಇದೆಯಲ್ಲ ಇದು ಮೈಸೂರು ರೋಡ್ ಇದು ಫುಲ್ಲು ಓಕೆ ನಮಗಲ್ಲಿ ಬೈಕರ್ಸಿಗೆ ಹೋಗ್ಲಿಕ್ಕೆ ಅಲೌಡ್ ಇಲ್ಲ ಅಲ್ಲಿ ಓನ್ಲಿ ಬಸ್ಸು ಕಾರು ಆ ಥರನೇ ಹೋಗ್ಬೋದು ಅಣ್ಣ ಆರಾಮ ದಸರಾ ಟೈಮಲ್ಲಿ ನಕ್ಕೊಂಡು ತುಂಬಿದಿರುತ್ತೆ ಫುಲ್ಲು ತುಂಬಿರುತ್ತೆ ಗೌರ್ಮೆಂಟ್ ಎಲ್ಲಿದೆಯಪ್ಪ ಬೈಕರ್ಸನ್ನು ಬಿಡಪ್ಪ ನೀನು ಮೈಸೂರು ರೋಡಿಗೆ ಯಾಕೆ ಹಂಗೆ ಮಾಡ್ತೀಯ ಸೂಟ್ ಬೂಟ್ ಹಾಕ್ಕೊಂಡು ಕಾರಲ್ಲಿ ಬರೋರನ್ನ ಬಿಡ್ತೀಯಾ ಬಿಡ್ರೋ ನಮ್ಮ RCB ಬರೋದು ಬಿಡ್ರೋ ಯಾಕ್ರೋ ಹಿಂಗೆ ಮಾಡ್ತೀರಾ ಗೈಸ್ ಸಕ್ಕರೆ ನಗರ ಮಂಡ್ಯಕ್ಕೆ ಸುಸ್ವಾಗತ ಕಾರ್ ಯಾಕೆ ಮೇಲೆ ಹಾಕ್ಬಿಟ್ಟಿದ್ದಾನೆ ನಕ್ಕನ್ ಸೈಕೂರುಗು ಇದು ಮಂಡ್ಯ ಕಾರನ್ನ ಮೇಲೆ ಹಾಕ್ಬಿಟ್ಟವನೆ ಜನರಿಗೆ ಕಾಣಲ್ವಾ ಕೆಳಗಡೆ ಇಟ್ರೆ ಏನ್ ಗುರು ನೀನು ಇದೇ ನೋಡಿ ನಿಮ್ಮ ಮಂಡ್ಯ ಬಸ್ ಸ್ಟ್ಯಾಂಡ್ ಇದು ಇದು ನೋಡಿ ಎಲ್ಲ ಬಸ್ಗಳು ಹೊರಗೆ ಬರ್ತಾ ಇದ್ದಾವೆ ಗೈಸ್ ಸ್ವಲ್ಪ ಊಟ ಮಾಡೋಣ ಹೊಟ್ಟೆ ತುಂಬ ಹಸಿತಾ ಇದೆ ನೋಡಿ ಗೌತಮ್ ಬ್ರೋ ಮತ್ತು ಆ KTM ಇಲ್ಲೇ ಇದ್ದಾರೆ ಇಬ್ಬರು ನೋಡಿ ನಮ್ಮನ್ನು ಬಿಟ್ಟು ಬಿರಿಯಾನಿ ಮತ್ತೇನದು ಮೊಟ್ಟೆ ಎಲ್ಲ ತಿಂತವ್ರೆ ಓ ಮಟನ್ ಬಿರಿಯಾನಿ A few moments later. ನೋಡಿ ಲೈಟ್ ವೇಟ್ ಗೊಂಬೆ ನಾಡು ಚನ್ನಪಟ್ಟಣಕ್ಕೆ ಸುಸ್ವಾಗತ
ಪೆಟ್ರೋಲ್ ಪಂಪಲ್ಲಿ ಪೆಟ್ರೋಲ್ ಇಲ್ಲ. ಯಾವೂರಿದು ಗಾಯ್ಸ್? ಚನ್ನಪಟ್ಟಣದಲ್ಲಿ ಪೆಟ್ರೋಲ್ ಇಲ್ಲ ಗಾಯ್ಸ್. ಚನ್ನಪಟ್ಟಣಕ್ಕೆ ಹೋಗಿದ್ದೆ ಗಾಯ್ಸ್. ಟ್ರೈನ್ ಜೊತೆ ರೇಸ್ ಗಾಯ್ಸ್. ಟ್ರೈನ್ ನೋಡಿ 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 ಹಾಕನ್. ಬರ್ಲಿ ಹಿಂದೆ ಹಾಕ್ತಾ ಟ್ರೈನ್ ದವನ್ ಹಿಂದೆ ಹಾಕ್ದೆ ನಂಗೆ. ಬರ್ಲಿ ಬಂತು ಸೆಕ್ಟರ್ ಹಾಕನ್ ಜಾಲೆ. ಈ ಸೈಡ್ ಹಾಕನ್ ಜಾಲೆಗಳು. ದೊಡ್ಡಣ್ಣ ಚಿಕ್ಕಣ್ಣ ಹೋಗ್ತವ್ರೆ ಗಾಯ್ಸ್. ಹಾಕು ಗುರು, ಜಾಗ ಬಿಡ್ಬೇಡ ಅವನಿಗೆ. ಸರ್ ಇಲ್ಲಿ ಎಂತ ನಿಮ್ದು ಇಲ್ಲ ಗಾಯ್ಸ್. ಈ ಥರ ಎಲ್ಲ ಹಿಂಸೆ ಕೊಟ್ರೆ ಯಾರು ಹೇಳಿ? ಎಷ್ಟು ಮಿಸ್ ಗಾಯ್ಸ್. ಪೊಲೀಸ್ ಕೈಯಲ್ಲಿ ಸಿಕ್ಕಾಕೊಂಡು ಕಿಟ್ಟೆ ಇದೀಗ ಆಗಿದೆ ಗಾಯ್ಸ್. ಏನು ಗಾಯ್ಸ್ ಇದು? 25 ರೂಪಾಯಿ ಇದ್ದಿದ್ದು 35 ರೂಪಾಯಿ ಆಗಿದೆ. ಈ ನನ್ನ ಸುಂದರವಾದ ಅದ್ಭುತವಾದ ಲಾಗ್ ಏನಾದರೂ ನಿಮ್ಗೆ ಇಷ್ಟವಾದರೆ ಒಂದು ಲೈಕು, ಶೇರು, ಕಮೆಂಟ್ ಮಾಡಿಬಿಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹ ಅದ್ಭುತವಾದ ಕಂಟೆಂಟ್ಗಳು, ವ್ಲಾಗ್ಗಳು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಾ ಇರ್ತೀವಿ. ಓಕೆ, ಸ್ವಲ್ಪ ಮಿಡ್ಲಲ್ಲೇ ಸ್ಟಾಪ್ ಆಯಿತು, ಬೇಜಾರು ಮಾಡ್ಕೋಬೇಡಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಹಾಗೆ ಮತ್ತೆ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬೈ ಬೈ. ಪೀಸ್ ಗಾಯ್ಸ್, ಪೀಸ್.